ಸ್ನೇಹಿತರೆ, ಇಂದಿನ ನಮ್ಮ ಸಂಚಿಕೆಯಲ್ಲಿ ಈ ಜಗತ್ತಿನ ಒಂದು ವಿಶೇಷ ಪ್ರಾಣಿಯ ಬಗ್ಗೆ ಮಾತನಾಡಲಿದ್ದೇವೆ. ಇದು ಸಾಮಾನ್ಯ ಹಲ್ಲಿಯಂತೆ ಕಂಡರೂ ಅದರ ಸಾಮರ್ಥ್ಯ ಹಾಗೂ ಕ್ರೂರತೆ ನಮ್ಮ ಕಲ್ಪನೆಗೂ ಮೀರಿದ್ದು. ಹಾವು, ಕುದುರೆ ಅಥವಾ ಎಮ್ಮೆಗಳಂತಹ ಪ್ರಾಣಿಗಳು ದೊಡ್ಡ ಮಟ್ಟಿನ ಅಪಾಯಕಾರಿ ಅಂತ ಅನ್ಸೋದಿಲ್ಲ. ಆದರೆ ಅವು ಒಮ್ಮೆ ದಾಳಿ ಮಾಡಲು ಶುರು ಮಾಡಿದ್ರೆ ಎಂಥ ದೊಡ್ಡ ಪ್ರಾಣಿಯೂ ಭಯದಿಂದ ನಡುಗುವಂತೆ ಮಾಡುತ್ತವೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಸಂಗತಿಯೇ. ಆದರೆ ಈ ಪ್ರಾಣಿಗಳು ಕೂಡ ಹಲ್ಲಿ ವರ್ಗಕ್ಕೆ ಸೇರಿದ ಒಂದು ಪ್ರಾಣಿಯ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಹೌದು, ಅದುವೇ ಭೂಮಿಯ ಮೇಲಿನ ಅತಿ ದೊಡ್ಡ ಹಲ್ಲಿಯಾದ ಕೊಮೊಡೊ ಡ್ರ್ಯಾಗನ್. ಈ ದೈತ್ಯ ಪ್ರಾಣಿ ತನ್ನ ಬಲಿಷ್ಠ ದೇಹ, ಮಾರಕ ವಿಷ ಹಾಗೂ ನಂಬಲಾರದ ಬೇಟೆಯ ತಂತ್ರಗಳಿಂದ ಕಾಡಿನ ಅತ್ಯಂತ ಅಪಾಯಕಾರಿ ಬೇಟೆಗಾರ ಅಂತ ಗುರುತಿಸಿಕೊಂಡಿದೆ. ಇದು ಕೇವಲ ದೊಡ್ಡ ಪ್ರಾಣಿಗಳನ್ನಷ್ಟೇ ಅಲ್ಲದೆ ತನ್ನ ಸ್ವಜಾತಿಯ ಪ್ರಾಣಿಗಳನ್ನ ಕೂಡ ಬೇಟೆಯಾಡಲು ಹಿಂಜರಿಯೋದಿಲ್ಲ. ಹಾಗಾದ್ರೆ ಈ ಭಯಾನಕ ಡ್ರ್ಯಾಗನ್ಗಳ ಜೀವನ ಶೈಲಿ, ಅವುಗಳ ಬೇಟೆಯ ತಂತ್ರಗಳು ಹಾಗೂ ಅವುಗಳ ದುರಾಸೆ ಹೇಗೆ ಅವುಗಳ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಡ್ರ್ಯಾಗನ್ಗಳು ಸಿಕ್ಕಾಪಟ್ಟೆ ದುರಾಸೆಯವುಗಳು. ಪ್ರತಿದಿನವೂ ಜೀವವನ್ನ ಪಣಕ್ಕಿಟ್ಟು ದೊಡ್ಡ ದೊಡ್ಡ ಪ್ರಾಣಿಗಳೊಂದಿಗೆ ಹೋರಾಡುತ್ತವೆ. ಆದರೆ ಕೆಲವು ಬಾರಿ ಅವುಗಳ ಅತಿಯಾದ ದುರಾಸೆಯೇ ಅವುಗಳಿಗೆ ದೊಡ್ಡ ನಷ್ಟವನ್ನ ತಂದೊಡ್ಡಬಹುದು. ನೋಡಲು ಸಾಮಾನ್ಯ ಹಲ್ಲಿಯಂತೆ ಕಂಡರೂ ಇವು ಅತಿ ಭಯಾನಕ ಹಾಗೂ ಅಪಾಯಕಾರಿ ಜೀವಿಗಳು. ಹಾಗಾಗಿಯೇ ಯಾವುದೇ ಪ್ರಾಣಿ ಇವುಗಳನ್ನ ನೋಡಿದ ತಕ್ಷಣ ಬೆಚ್ಚಿ ಬೀಳುತ್ತದೆ. ಈ ದೈತ್ಯ ಹಲ್ಲಿಗಳು ಸರಾಸರಿ 2.6 ಮೀಟರ್ಗಳಷ್ಟು ಉದ್ದ ಬೆಳೆಯುತ್ತವೆ. ಅವುಗಳ ತೂಕ 79ರಿಂದ 91 ಕಿಲೋಗ್ರಾಂನವರೆಗೆ ಇರುತ್ತದೆ. ದೇಹ ಮಾತ್ರವಲ್ಲದೆ ಅವುಗಳ ಬಲಿಷ್ಠ ಬಾಲವು ಸಹ ದೊಡ್ಡದಾಗಿರುತ್ತದೆ. ಅದೇ ಬಲಿಷ್ಠ ಬಾಲದ ಸಹಾಯದಿಂದ ಕೊಮೊಡೊ ಡ್ರ್ಯಾಗನ್ಗಳು ಯಾವುದೇ ದೊಡ್ಡ ಪ್ರಾಣಿಯನ್ನ ಸುಲಭವಾಗಿ ತಮ್ಮ ಬೇಟೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಕೊಮೊಡೊ ಡ್ರ್ಯಾಗನ್ಗಳ ಶಕ್ತಿ ಕೇವಲ ಅವುಗಳ ಬಾಲದಲ್ಲಿಲ್ಲ, ಅವುಗಳ ಕತ್ತು ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಬಲಿಷ್ಠ ಕಾಲುಗಳ ಸಹಾಯದಿಂದ ಈ ಹಲ್ಲಿಗಳು ಅತ್ಯಂತ ವೇಗವಾಗಿ ಓಡುತ್ತವೆ. ಸ್ನೇಹಿತರೆ, ದೊಡ್ಡ ಗಾತ್ರದ ಈ ಹಲ್ಲಿಗಳ ದೇಹವು ಸಾಮಾನ್ಯ ಹಲ್ಲಿಗಳಿಗಿಂತ ಭಿನ್ನವಾದ ಗಾಢ ಬಣ್ಣಗಳನ್ನ ಹೊಂದಿರುತ್ತದೆ. ಅವುಗಳ ಮೇಲಿರುವ ದೊಡ್ಡ ರೇಖೆಗಳು ಅವುಗಳನ್ನ ಮತ್ತಷ್ಟು ಭೀಕರವಾಗಿ ಕಾಣುವಂತೆ ಮಾಡುತ್ತವೆ. ಅವುಗಳ ನಾಲಿಗೆ ಮುಳ್ಳಿನಂತೆ ತೀಕ್ಷ್ಣವಾಗಿದ್ದು ಸಾಮಾನ್ಯವಾಗಿ ಹಳದಿ ಬಣ್ಣದಲ್ಲಿ ಹೊಳೆಯುತ್ತಿರುತ್ತದೆ. ಈ ತೀಕ್ಷ್ಣ ನಾಲಿಗೆಯ ಸಹಾಯದಿಂದಲೇ ಅವುಗಳು ದೂರದಿಂದಲೇ ಬೇಟೆಯ ವಾಸನೆಯನ್ನ ಗುರುತಿಸುತ್ತವೆ ಅನ್ನೋದು ಅಚ್ಚರಿಯ ಸಂಗತಿ. ವೇಗದ ವಿಷಯಕ್ಕೆ ಬಂದ್ರೆ ಕೊಮೊಡೊ ಡ್ರ್ಯಾಗನ್ಗಳು ಗಂಟೆಗೆ ಸುಮಾರು 20 ಕಿಲೋಮೀಟರ್ ವೇಗದಲ್ಲಿ ಓಡಿ ತಮ್ಮ ಬೇಟೆಯನ್ನ ಬೆನ್ನಟ್ಟುತ್ತವೆ. ಇಂತಹ ವೇಗ, ಬಲ ಹಾಗೂ ದೈತ್ಯಾಕಾರದ ದೇಹವು ಅವುಗಳನ್ನ ಪ್ರಕೃತಿಯ ಅತ್ಯಂತ ಭಯಾನಕ ಬೇಟೆಗಾರರಲ್ಲಿ ಒಂದನ್ನಾಗಿ ಮಾಡಿದೆ. ಸಾಮಾನ್ಯವಾಗಿ ಕೊಮೊಡೊ ಡ್ರ್ಯಾಗನ್ಗಳು ಗುಂಪಾಗಿ ಬೇಟೆಯಾಡುತ್ತವೆ. ಒಮ್ಮೆ ಅವು ಯಾವುದಾದರೂ ಪ್ರಾಣಿಯನ್ನ ಹಿಡಿದ್ರೆ ಅದರ ಜೀವ ಕಸಿದುಕೊಂಡೇ ತೃಪ್ತಿ ಪಡುತ್ತವೆ. ಇದೇ ಕಾರಣಕ್ಕೆ ಇವುಗಳ ಎದುರು ದೊಡ್ಡ ದೊಡ್ಡ ಗಾತ್ರದ ಹಾವುಗಳು ಸಹ ನಿಲ್ಲೋದಕ್ಕೆ ಭಯಪಡುತ್ತವೆ. ಸ್ನೇಹಿತರೆ, ಇವುಗಳ ಲಾಲಾರಸದಲ್ಲಿ ಒಂದು ವಿಶೇಷ ರೀತಿಯ ವಿಷವಿದ್ದು ತಮ್ಮ ವಾಸಸ್ಥಾನಗಳಲ್ಲಿ ಇವು ಅಜೇಯ ಬಲಶಾಲಿಗಳಂತೆ ಮೆರೆಯುತ್ತವೆ. ಒಂದು ಕೊಮೊಡೊ ಡ್ರ್ಯಾಗನ್ನ ಬಾಯಿಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಹರಿತವಾದ ಹಲ್ಲಿಗಳಿರುತ್ತವೆ. ಪ್ರತಿಯೊಂದು ಹಲ್ಲಿನ ಉದ್ದ 2.5 ಸೆಂಟಿಮೀಟರ್ ವರೆಗೆ, ಅಂದ್ರೆ ನಮ್ಮ ಬೆರಳಿನ ಉದ್ದದಷ್ಟಿದ್ದು ಇದು ಯಾವುದೇ ಪ್ರಾಣಿಯ ಮಾಂಸವನ್ನ ಕ್ಷಣಾರ್ಧದಲ್ಲಿ ಹರಿದು ಹಾಕೋದ್ರಲ್ಲಿ ಸಂದೇಹವಿಲ್ಲ. ಅದರಲ್ಲೂ ಅವುಗಳ ಕಚ್ಚುವ ಶಕ್ತಿಯ ಹಿಡಿತ ನಿಜಕ್ಕೂ ಭಯಾನಕ. ಯಾಕಂದ್ರೆ ಒಂದು ಕೊಮೊಡೊ ಡ್ರ್ಯಾಗನ್ನ ದವಡೆಯ ಒತ್ತಡ 500ರಿಂದ 600 PSI ತಲುಪುತ್ತದೆ. ಈ ಶಕ್ತಿ ಸಿಂಹ ಅಥವಾ ಹುಲಿಯ ಕಚ್ಚುವ ಶಕ್ತಿಗೆ ಸಮಾನ. ಇಂತಹ ಸಾಮರ್ಥ್ಯವೇ ಈ ಡ್ರ್ಯಾಗನ್ಗಳನ್ನ ಪ್ರಕೃತಿಯ ಮಾರಕ ಬೇಟೆಗಾರರಲ್ಲಿ ಒಂದನ್ನಾಗಿ ಮಾಡಿವೆ. ಕೊಮೊಡೊ ಡ್ರ್ಯಾಗನ್ಗಳಿಗೆ ಯಾವುದೇ ಭಯವಿಲ್ಲ. ಒಮ್ಮೆ ಅವು ತಮ್ಮ ಬೇಟೆಯನ್ನ ಹಿಡಿದರೆ ಅದರ ಎಲುಬುಗಳನ್ನ ಸಹ ಪುಡಿ ಮಾಡುವಷ್ಟು ಶಕ್ತಿ ಇವುಗಳಲ್ಲಿ ಇದೆ. ಸ್ನೇಹಿತರೆ, ಈ ಡ್ರ್ಯಾಗನ್ಗಳ ಕೇಳುವ ಸಾಮರ್ಥ್ಯ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಅವುಗಳ ಬಾಯಿಯೊಳಗೆ ಇರುವ ವಿಶೇಷ ಸಂವೇದಕಗಳು ಸುತ್ತಮುತ್ತಲಿನ ಪ್ರಾಣಿಗಳ ವಾಸನೆಯನ್ನ ಸುಲಭವಾಗಿ ಪತ್ತೆ ಹಚ್ಚುತ್ತವೆ. ಒಮ್ಮೆ ವಾಸನೆ ಸಿಕ್ಕಿದ್ರೆ ಸಾಕು, ಅವು ಆ ಪ್ರಾಣಿಯನ್ನ ಬೆನ್ನಟ್ಟಲು ಶುರು ಮಾಡುತ್ತವೆ. ಬೇಟೆ ತನ್ನ ಕೈಗೆ ಸಿಗದ ಹೊರತು ಅವು ಅದನ್ನ ಬಿಡೋದಿಲ್ಲ. ಬೇಟೆಯನ್ನ ಕೊಂದ ನಂತರ ಡ್ರ್ಯಾಗನ್ಗಳು ಅದನ್ನ ಸಂಪೂರ್ಣವಾಗಿ ತಿಂದು ಮುಗಿಸುತ್ತವೆ. ಚರ್ಮದಿಂದ ಹಿಡಿದು ಮೂಳೆಗಳವರೆಗೂ ಯಾವುದನ್ನ ಕೂಡ ಬಿಡೋದಿಲ್ಲ. ಆದರೆ ಒಂದು ವೇಳೆ ಅವುಗಳ ಮೂಗು ತೀಕ್ಷ್ಣವಾಗಿಲ್ಲದಿದ್ದರೆ ಬೇಟೆಯ ವಾಸನೆಯನ್ನ ಹಿಡಿಯಲು ಸಾಧ್ಯವಾಗದೆ ಹಸಿವಿನಿಂದ ನರಳಬೇಕಾಗುತ್ತೆ. ಹೀಗಾಗಿ ಕೊಮೊಡೊ ಡ್ರ್ಯಾಗನ್ಗಳು ನೋಡಲು ದೈತ್ಯಾಕಾರದ ಹಲ್ಲಿಗಳಂತೆ ಕಂಡರೂ ಅವುಗಳ ಬದುಕು ಸಂಪೂರ್ಣವಾಗಿ ಬೇಟೆಯಾಡುವ ಸಾಮರ್ಥ್ಯ ಹಾಗೂ ನೈಸರ್ಗಿಕ ಪ್ರವೃತ್ತಿಯ ಮೇಲೆಯೇ ಅವಲಂಬಿತವಾಗಿದೆ. ಕೊಮೊಡೊ ಡ್ರ್ಯಾಗನ್ಗಳ ಕಣ್ಣಿನ ದೃಷ್ಟಿ ಹಾಗೂ ಕೇಳುವ ಶಕ್ತಿ ತುಂಬಾ ದುರ್ಬಲವಾಗಿದೆ. ಈ ಅಚ್ಚರಿಯ ಸಂಗತಿಯ ಹೊರತಾಗಿಯೂ ಅವುಗಳನ್ನು ಅತ್ಯಂತ ಅಪಾಯಕಾರಿ ಬೇಟೆಗಾರರು ಎಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಅವುಗಳು ಅಪಾರ ಲೋಭಿಗಳು,
ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ಜೀವಿಯನ್ನ ಕೂಡ ತಮ್ಮ ಬೇಟೆಯನ್ನಾಗಿಸಲು ಇವು ಹಿಂಜರಿಯೋದಿಲ್ಲ. ಸ್ನೇಹಿತರೆ, ಈ ದೈತ್ಯ ಹಲ್ಲಿಗಳು ಸತ್ತ ಪ್ರಾಣಿಗಳ ಮಾಂಸದಿಂದ ಹಿಡಿದು ಜಿಂಕೆಗಳಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಕೂಡ ಸುಲಭವಾಗಿ ಬೇಟೆಯಾಡಿ ತಿಂದು ಬಿಡುತ್ತವೆ. ಆದರೆ ಈ ಅತಿಯಾದ ದುರಾಸೆಗೆ ಲಾಭಗಳು ಕೂಡ ಇವೆ, ನಷ್ಟಗಳು ಕೂಡ ಇದೆ. ಯಾಕಂದ್ರೆ ಕೆಲವೊಮ್ಮೆ ಅವು ಅತಿಯಾಗಿ ತಿಂದು ಬಿಡುವುದರಿಂದ ಅವುಗಳ ದೇಹ ಬೃಹತ್ತಾಗಿ ಉಬ್ಬುತ್ತವೆ. ಇದರಿಂದಾಗಿ ಅವುಗಳಿಗೆ ನಡೆಯೋದಕ್ಕೆ ಕೂಡ ಕಷ್ಟವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅವು ನೆರಳಿರುವ ಸ್ಥಳವೊಂದರಲ್ಲಿ ದಿನಗಟ್ಟಲೆ ಮಲಗಿ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಕಾಯುತ್ತವೆ. ಈ ಸಮಯದಲ್ಲಿ ಅವು ತುಂಬಾ ಅಸಹಾಯಕವಾಗಿರುತ್ತವೆ. ಆದರೂ ಆಹಾರದ ದುರಾಸೆಯಿಂದ ಎಷ್ಟೇ ಕಷ್ಟ ಬಂದರೂ ಕೊಮ್ಯಾಡೋ ಡ್ರ್ಯಾಗನ್ಗಳು ತಮ್ಮ ಸ್ವಭಾವವನ್ನ ಬದಲಾಯಿಸಿಕೊಳ್ಳೋದಿಲ್ಲ. ಅತಿಯಾಗಿ ತಿಂದು ಹೊಟ್ಟೆ ತುಂಬಿದಾಗ ಕೊಮ್ಯಾಡೋ ಡ್ರ್ಯಾಗನ್ಗಳು ಭಾರವಾಗಿ ಚಲಿಸಲಾಗದೆ ಬೀಳುವ ಸಾಧ್ಯತೆ ಹೆಚ್ಚು. ಒಂದು ವೇಳೆ ಅವು ಚಲಿಸಲು ಪ್ರಯತ್ನಿಸಿದ್ರೂ ಸಹ ತಮ್ಮ ಸಾಮಾನ್ಯ ವೇಗದಲ್ಲಿ ಓಡಲು ಸಾಧ್ಯವಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ಬೇಟೆಗಾರ ಪ್ರಾಣಿ ಅವಕಾಶ ಸಿಕ್ಕರೆ ಅದೇ ದೈತ್ಯ ಹಲ್ಲಿಯ ಮೇಲೆ ಮೇಲುಗೈ ಸಾಧಿಸಬಹುದು. ಈ ರೀತಿ ಅದರ ಅತಿಯಾದ ದುರಾಸೆಯೇ ಕೆಲವೊಮ್ಮೆ ಅದರ ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ತಮ್ಮ ದುರಾಸೆಯ ಹಂಗಿನಲ್ಲಿ ಕೊಮ್ಯಾಡೋ ಡ್ರ್ಯಾಗನ್ಗಳು ಅನೇಕ ಬಾರಿ ತಮ್ಮದೇ ಜಾತಿಯ ಸದಸ್ಯರ ಮೇಲೂ ದಾಳಿ ಮಾಡುತ್ತವೆ. ಇಂತಹ ಹೋರಾಟಗಳಲ್ಲಿ ಒಂದು ಡ್ರ್ಯಾಗನ್ ಇನ್ನೊಂದನ್ನ ಕೊಲ್ಲುವ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಇದರರ್ಥ ಕೊಮ್ಯಾಡೋ ಡ್ರ್ಯಾಗನ್ಗಳಿಗೆ ಶತ್ರುಗಳು ಹೊರಗಿನಿಂದ ಮಾತ್ರವಲ್ಲ, ತಮ್ಮದೇ ಗುಂಪಿನ ಒಳಗೂ ಇರುತ್ತಾರೆ. ಪರಸ್ಪರ ದಾಳಿ ಮಾಡುವುದು ಹಾಗೂ ಕಾದಾಡಿ ಒಬ್ಬರನ್ನೊಬ್ಬರು ಬಲಿ ಪಡೆಯುವುದು ಈ ಹಲ್ಲಿಗಳ ಜೀವನದಲ್ಲಿ ಅಸಾಮಾನ್ಯ ವಿಷಯವೇ ಅಲ್ಲ. ಇತರೆ ಪ್ರಾಣಿಗಳ ಜೊತೆ ಕೊಮ್ಯಾಡೋ ಡ್ರ್ಯಾಗನ್ಗಳು ಹೋರಾಡುವ ದೃಶ್ಯಗಳನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಆದರೆ ಈ ವಿಡಿಯೋದಲ್ಲಿರುವ ದೃಶ್ಯ ನಿಜಕ್ಕೂ ವಿಶೇಷ. ಒಂದು ಸಿಂಹಕ್ಕೆ ನಿಜವಾದ ಪ್ರತಿಸ್ಪರ್ಧಿ ಮತ್ತೊಂದು ಸಿಂಹವೇ ಎಂಬ ಮಾತು ಇಲ್ಲಿ ಅಕ್ಷರಶಃ ಸತ್ಯವಾಗಿದೆ. ಇಲ್ಲಿ ನಾವು ನೋಡಲಿರುವುದು ಒಂದು ಕೊಮ್ಯಾಡೋ ಡ್ರ್ಯಾಗನ್ ಮತ್ತೊಂದು ಕೊಮ್ಯಾಡೋ ಡ್ರ್ಯಾಗನ್ ಮೇಲೆ ದಾಳಿ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ. ಸುಮಾರು 2 ಮೀಟರ್ ಉದ್ದದ 2 ದೊಡ್ಡ ಕೊಮ್ಯಾಡೋಗಳು ಪರಸ್ಪರರ ಮೇಲೆ ಏಕಾಏಕಿ ಎರಗಿದ ಕ್ಷಣವನ್ನ ನೋಡೋದೇ ರೋಮಾಂಚಕ. ಅವುಗಳ ಪ್ರತಿಯೊಂದು ಚಲನೆ, ಪ್ರತಿಯೊಂದು ಕಚ್ಚು ಹಾಗೂ ಪ್ರತಿಯೊಂದು ಬಲಿಷ್ಠ ಹೊಡೆತ ಪ್ರೇಕ್ಷಕರ ಉಸಿರನ್ನೇ ನಿಲ್ಲಿಸುವಂತಿತ್ತು. ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ಎಂಬ ಕುತೂಹಲ ಕೊನೆವರೆಗೂ ಉಳಿಯುತ್ತದೆ. ಯಾಕಂದ್ರೆ ಇಬ್ಬರು ಸಮಬಲದ ಹೋರಾಡ್ತಾರೆ. ಒಂದೇ ಗಾತ್ರ, ಒಂದೇ ಶಕ್ತಿ ಮತ್ತು ಒಂದೇ ಕ್ರೂರತೆ. ಸ್ನೇಹಿತರೆ, ಕೊಮ್ಯಾಡೋ ಡ್ರ್ಯಾಗನ್ಗಳು ತುಂಬಾ ಭಾರವಾದ ಹಾಗೂ ದೊಡ್ಡ ಗಾತ್ರದ ಪ್ರಾಣಿಗಳಂತೆ ಕಾಣಿಸುತ್ತವೆ. ಅವುಗಳಿಗೆ ನೆಲದಿಂದ ಮೇಲೇಳುವುದೇ ಕಷ್ಟ ಎಂದು ಅನಿಸಬಹುದಾದರೂ ವಾಸ್ತವದಲ್ಲಿ ಈ ದೈತ್ಯ ಹಲ್ಲಿಗಳು ನಿರಂತರವಾಗಿ ಚಲಿಸುತ್ತಾ ಜಿಗಿಯುತ್ತಾ ಪರಸ್ಪರ ಶತ್ರುಗಳಂತೆ ವರ್ತಿಸುತ್ತವೆ. ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದ್ರೆ, ತಮ್ಮ ಅತಿಯಾದ ದುರಾಸೆಯ ಕಾರಣಕ್ಕೆ ದೊಡ್ಡ ಗಾತ್ರದ ಕೊಮ್ಯಾಡೋಗಳು ಕೆಲವೊಮ್ಮೆ ಚಿಕ್ಕ ಕೊಮ್ಯಾಡೋಗಳ ಮೇಲೆಯೇ ದಾಳಿ ಮಾಡಿ ಅವುಗಳ ಜೀವ ಕಸಿದುಕೊಳ್ಳುತ್ತವೆ. ಇದು ಅವುಗಳ ಕ್ರೂರ ಸ್ವಭಾವ ಹಾಗೂ ಅತಿಯಾದ ಲೋಭವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಅಷ್ಟೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಕೊಮ್ಯಾಡೋ ಡ್ರ್ಯಾಗನ್ಗಳ ಗುಂಪು ಒಟ್ಟಾಗಿ ಸೇರಿ ಜಿಂಕೆ, ಕಾಡುಹಂದಿ ಅಥವಾ ಎಮ್ಮೆಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳ ಮೇಲೂ ದಾಳಿ ಮಾಡುತ್ತವೆ. ಇವುಗಳ ಶಕ್ತಿಯ ಮುಂದೆ ಯಾವುದೇ ಪ್ರಾಣಿಯು ತಲೆ ಬಾಗ್ಲೇಬೇಕು. ಆದರೆ ಕೆಲವೊಮ್ಮೆ ಆಶ್ಚರ್ಯಕರ ರೀತಿಯಲ್ಲಿ ಬೇಟೆಯಾದ ಪ್ರಾಣಿಯೇ ಪ್ರತಿದಾಳಿ ಮಾಡಿ ಕೊಮ್ಯಾಡೋ ಡ್ರ್ಯಾಗನ್ಗಳ ಜೀವವನ್ನೇ ಕಸಿದುಕೊಳ್ಳೋದು ಕಂಡು ಬಂದಿದೆ. ಇದು ಪ್ರಕೃತಿಯಲ್ಲಿನ ಹೋರಾಟದ ಅನಿರೀಕ್ಷತೆಯನ್ನ ತೋರಿಸುತ್ತದೆ. ಎಮ್ಮೆ ಅಥವಾ ಇತರೆ ದೊಡ್ಡ ಪ್ರಾಣಿಗಳೊಂದಿಗೆ ಹೋಲಿಸಿದ್ರೆ ಕೊಮ್ಯಾಡೋ ಡ್ರ್ಯಾಗನ್ಗಳ ಎತ್ತರ ತೀರಾ ಕಡಿಮೆ. ಆದರೂ ಆಶ್ಚರ್ಯಕರ ಸಂಗತಿ ಎಂದರೆ ದೊಡ್ಡ ಪ್ರಾಣಿಗಳು ಸಹ ಈ ಹಲ್ಲಿಗಳ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡೋದಿಲ್ಲ. ಹೆಚ್ಚಿನ ಶಕ್ತಿಯುಳ್ಳ ಎಮ್ಮೆ ಅಥವಾ ಕುದುರೆಗಳಂತಹ ಪ್ರಾಣಿಗಳ ಮೇಲೆ ಸಿಂಹಗಳು ದಾಳಿ ಮಾಡಲು ಹಿಂಜರಿಯುತ್ತವೆ. ಹೀಗಿರುವಾಗ ನೆಲದ ಮೇಲೆ ಹರಿದಾಡುವ ಈ ಹಲ್ಲಿಗಳಿಗೆ ಯಾಕೆ ಭಯಪಡಬೇಕು ಅಲ್ವಾ? ಕೊಮ್ಯಾಡೋ ಡ್ರ್ಯಾಗನ್ಗಳ ಕಡಿಮೆ ಎತ್ತರ ಹಾಗೂ ನೆಲಕ್ಕೆ ಅಂಟಿಕೊಂಡು ಚಲಿಸುವ ರೀತಿ ಅವುಗಳಿಗೆ ದೊಡ್ಡ ಪ್ರಾಣಿಗಳ ಮೇಲೂ ಕ್ಷಣಾರ್ಧದಲ್ಲಿ ದಾಳಿ ಮಾಡಲು ಸಹಾಯಕವಾಗುತ್ತದೆ. ಬೇಟೆಯಾದ ಪ್ರಾಣಿಗೆ ಏನಾಗುತ್ತಿದೆ ಎಂದು ಅರಿವಾಗುವಷ್ಟರಲ್ಲಿ ಆ ದೈತ್ಯ ಹಲ್ಲಿಗಳು ಅದರ ಮೇಲೆ ಎರಗಿ ಬಿಟ್ಟಿರುತ್ತವೆ. ಕೊಮ್ಯಾಡೋ ಡ್ರ್ಯಾಗನ್ಗಳ ದೃಷ್ಟಿಯಲ್ಲಿ ಹಸಿವಿರಲಿ ಅಥವಾ ದುರಾಸೆ ಇರಲಿ, ಎರಡಕ್ಕೂ ಒಂದೇ ಅರ್ಥ. ಯಾವುದೇ ಪ್ರಾಣಿಯನ್ನ ಬೇಟೆಯಾಡುವುದು, ಬೇಟೆಯ ವಿಷಯ ಬಂದಾಗ ಈ ಕ್ರೂರ ಸರೀಸೃಪಗಳು ಯಾವುದೇ ಹದ್ದಿಗೂ ಮೀರಿ ಹೋಗುತ್ತವೆ. ಇಷ್ಟೇ ಅಲ್ಲ, ಕೊಮ್ಯಾಡೋ ಡ್ರ್ಯಾಗನ್ಗಳ ಬೇಟೆಯ ಪಟ್ಟಿ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಸೀಮಿತವಾಗಿಲ್ಲ. ಹಂದಿಗಳಿಂದ ಹಿಡಿದು ಸಣ್ಣ ಪ್ರಾಣಿಗಳವರೆಗೂ ಅವುಗಳ ಬಲೆಗೆ ಬೀಳುತ್ತವೆ. ಹಂದಿಯ ಮೇಲಿನ ಕೊಮ್ಯಾಡೋ ದಾಳಿ ಅವುಗಳ ಕ್ರೂರ ಬೇಟೆಯ ಸ್ವಭಾವಕ್ಕೆ ಇನ್ನೊಂದು ಜೀವಂತ ಸಾಕ್ಷಿಯಾಗಿದೆ. ದೊಡ್ಡ ಪ್ರಾಣಿ ಇರಲಿ, ಚಿಕ್ಕ ಪ್ರಾಣಿ ಇರಲಿ, ಅವುಗಳ ಹಸಿವಿಗೆ ಯಾವುದೇ ಮಿತಿ ಇಲ್ಲ. ಸ್ನೇಹಿತರೆ, ಹಂದಿಗಳು ಹಾಗೂ ಅವುಗಳ ಮರಿಗಳು ಕೊಮ್ಯಾಡೋ ಡ್ರ್ಯಾಗನ್ಗಳ ಅಚ್ಚುಮೆಚ್ಚಿನ ಆಹಾರಗಳಲ್ಲಿ ಸೇರಿವೆ. ಈ ಕ್ರೂರ ದೈತ್ಯ ಬೇಟೆಯ ಹಂಬಲದಿಂದ ಓಡಿ ಬಂದಾಗ ದೊಡ್ಡ ಹಂದಿಗಳು ತಕ್ಷಣವೇ ಓಡಿ ಹೋಗಿ ಬದುಕುಳಿಯಲು ಪ್ರಯತ್ನಿಸುತ್ತವೆ. ಆದರೆ ಬಡ ಮರಿ ಹಂದಿಗಳಿಗೆ ಅಪಾಯದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗೋದಿಲ್ಲ. ಈ ಅವಕಾಶವನ್ನ ಬಳಸಿಕೊಂಡು ಕೊಮ್ಯಾಡೋ ಡ್ರ್ಯಾಗನ್ ಮರಿ ಹಂದಿಯ ಮೇಲೆ ಏಕಾಏಕಿ ದಾಳಿ ಮಾಡುತ್ತದೆ. ಒಂದೇ ಕಚ್ಚುವಿಕೆಯಿಂದ ಮರಿ ಹಂದಿ ತೀವ್ರವಾಗಿ ಗಾಯಗೊಂಡು ಅಸಹಾಯಕವಾಗುತ್ತದೆ. ಅದನ್ನ ರಕ್ಷಿಸಲು ಪ್ರಯತ್ನಿಸುವಷ್ಟರಲ್ಲಿ ಈ ದೈತ್ಯ ಹಲ್ಲಿ ಅದರ ಜೀವವನ್ನೇ ಕಸಿದುಕೊಂಡಿರುತ್ತೆ.
ಇಷ್ಟೇ ಅಲ್ಲ, ಕೊಮ್ಯಾಡೋ ಡ್ರ್ಯಾಗನ್ಗಳ ಬೇಟೆ ಕೇವಲ ಭೂಮಿಯ ಮೇಲಿನ ಪ್ರಾಣಿಗಳಿಗೆ ಸೀಮಿತವಾಗಿಲ್ಲ. ಅನೇಕ ಸಂದರ್ಭಗಳಲ್ಲಿ ಇವು ಪಕ್ಷಿಗಳ ಮೇಲೂ ದಾಳಿ ನಡೆಸಿವೆ. ಹಾರಲು ಪ್ರಯತ್ನಿಸುವ ಪಕ್ಷಿಗೆ ನೆಲದಲ್ಲಿ ಅಡಗಿರುವ ಈ ದೈತ್ಯ ಹಲ್ಲಿಯಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ. ಬೇಟೆಯನ್ನ ಹಿಡಿಯುವ ಉತ್ಸಾಹದಲ್ಲಿ ಕೆಲವೊಮ್ಮೆ ಈ ದೈತ್ಯ ಹಲ್ಲಿ ಕೋತಿಯಂತೆ ಮರದ ಕೊಂಬೆಗಳ ಮೇಲೆ ಹತ್ತಲು ಪ್ರಯತ್ನಿಸುತ್ತದೆ. ಮರ ಹತ್ತುವ ಪ್ರಯತ್ನ ವಿಫಲವಾದರೂ ತನ್ನ ಅಸಾಧಾರಣ ಜಿಗಿಯುವ ಕೌಶಲ್ಯವನ್ನ ಬಳಸಿಕೊಂಡು ಕೊನೆಗೆ ಈ ಪಕ್ಷಿಯ ಮೇಲೆ ಹಾರಿ ಬೀಳುತ್ತದೆ. ಕಣ್ಣೆದುರೇ ದೈತ್ಯ ಹಲ್ಲಿಯ ದವಡೆಗಳು ಬಿಗಿದುಕೊಂಡಾಗ ಆ ಪಕ್ಷಿಯ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಸಿವಿನಿಂದ ನರಳುತ್ತಿರುವಾಗ ಕೊಮ್ಯಾಡೋ ಡ್ರ್ಯಾಗನ್ಗಳು ಕೈಗೆ ಸಿಕ್ಕ ಪಕ್ಷಿಗಳ ಮೇಲೆ ತಮ್ಮ ಕೋಪವನ್ನ ಹೊರಹಾಕುತ್ತವೆ. ಆದರೆ ವಾರಗಟ್ಲೆ ಹಸಿವಿನಿಂದ ಬಳಲಿದ್ರೆ ಈ ದೈತ್ಯ ಹಲ್ಲಿಗಳು ಎಮ್ಮೆಗಳಂತಹ ದೊಡ್ಡ ಪ್ರಾಣಿಗಳ ಮೇಲೂ ದಾಳಿ ಮಾಡಲು ಹಿಂಜರಿಯೋದಿಲ್ಲ. ಸಾಮಾನ್ಯವಾಗಿ ಅನೇಕರು ಕೊಮ್ಯಾಡೋ ಡ್ರ್ಯಾಗನ್ಗಳನ್ನ ನೋಡಿದಾಗ ಇವು ಬಲಿಷ್ಠ ದೇಹ ಮಾತ್ರ ಹೊಂದಿವೆ, ಬುದ್ಧಿ ಇಲ್ಲ ಅಂತ ಭಾವಿಸ್ತಾರೆ. ಆದರೆ ಅದು ತಪ್ಪು ತಿಳುವಳಿಕೆ. ವಾಸ್ತವದಲ್ಲಿ ಸಣ್ಣ ಪ್ರಾಣಿಗಳ ಮೇಲೆ ಕೊಮ್ಯಾಡೋ ಡ್ರ್ಯಾಗನ್ಗಳು ನೇರವಾಗಿ ದಾಳಿ ಮಾಡುತ್ತವೆ. ಆದರೆ ಎಮ್ಮೆ, ಕುದುರೆ ಅಥವಾ ಜಿಂಕೆಯಂತಹ ದೊಡ್ಡ ಪ್ರಾಣಿಗಳ ವಿಷಯಕ್ಕೆ ಬಂದಾಗ ಇವು ತಮ್ಮ ಬುದ್ಧಿಶಕ್ತಿ ಹಾಗೂ ತಂತ್ರಗಳನ್ನ ಬಳಸಿಕೊಂಡು ಬೇಟೆಯಾಡುತ್ತವೆ. ಉದಾಹರಣೆಗೆ, ಕೊಮ್ಯಾಡೋ ಡ್ರ್ಯಾಗನ್ ಮೊದಲು ನೇರವಾಗಿ ಎಮ್ಮೆಯ ಮೇಲೆ ದಾಳಿ ಮಾಡದೆ ಎಮ್ಮೆಯ ಸುತ್ತಲೂ ತಿರುಗಿ ಅದನ್ನ ಗೊಂದಲಕ್ಕೀಡು ಮಾಡುತ್ತದೆ. ಮೊದಲಿಗೆ ಕೊಮ್ಯಾಡೋ ಡ್ರ್ಯಾಗನ್ ಶಾಂತವಾಗಿ ಕಾದು ಕುಳಿತು ಸೂಕ್ತ ಕ್ಷಣಕ್ಕಾಗಿ ಕಾಯುತ್ತದೆ. ನಂತರ ಎಮ್ಮೆಯ ಮೇಲೆ ಭಾರಿ ಹೊಡೆತ ನೀಡುತ್ತೆ. ಜೊತೆಗೆ ತನ್ನ ಹರಿತವಾದ ಹಲ್ಲುಗಳಿಂದ ಅದರ ದೇಹಕ್ಕೆ ವಿಷವನ್ನ ಸೇರಿಸುತ್ತೆ. ಸಮಯ ಕಳೆದಂತೆ ಆ ವಿಷವು ಎಮ್ಮೆಯ ರಕ್ತದಲ್ಲಿ ಹರಡಿ ಅದರ ದೇಹವನ್ನ ನಿಧಾನವಾಗಿ ದುರ್ಬಲಗೊಳಿಸುತ್ತೆ. ಶಕ್ತಿ ತುಂಬಿದ ದೈತ್ಯ ಎಮ್ಮೆ ಕ್ಷಣಕ್ಕೂ ಅಸಹಾಯಕವಾಗುತ್ತಾ ಹೋಗುತ್ತದೆ. ಇದನ್ನ ಗಮನಿಸಿದ ಕೊಮ್ಯಾಡೋ ಡ್ರ್ಯಾಗನ್ ಎಮ್ಮೆಯ ಸುತ್ತಲೂ ಸುತ್ತಿ ನಿಧಾನವಾಗಿ ಹತ್ತಿರ ಬರುತ್ತೆ. ಕೊನೆಗೂ ನೇರವಾಗಿ ದಾಳಿ ಆರಂಭವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ 200 ಕಿಲೋಗ್ರಾಂಗೂ ಹೆಚ್ಚು ತೂಕದ ಎಮ್ಮೆ ನೆಲಕ್ಕುರುಳಿ ಅದರ ಉಸಿರು ನಿಂತೋಗುತ್ತೆ. ಆದರೆ ಆಹಾರ ಸಿಗದ ಕಷ್ಟದ ಸಮಯದಲ್ಲಿ ಈ ಕ್ರೂರ ಹಲ್ಲಿಗಳು ತಮ್ಮದೇ ಕುಟುಂಬದ ಸದಸ್ಯರನ್ನ ಬೇಟೆಯಾಡಿ ತಿನ್ನುತ್ತವೆ. ಇದು ಅವುಗಳ ಅತಿಯಾದ ದುರಾಸೆಯ ನಿಜವಾದ ರೂಪ ಅಂದ್ರೂ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಕೊಮ್ಯಾಡೋ ಡ್ರ್ಯಾಗನ್ಗಳು ಕೇವಲ ಸರೀಸೃಪಗಳಲ್ಲ, ಅವು ಕ್ರೂರತೆ, ಬಲ ಹಾಗೂ ಅಪಾರ ಲೋಭದ ಸಂಕೇತಗಳಾಗಿವೆ. ಈ ದೈತ್ಯ ಹಲ್ಲಿಗಳು ಯಾವಾಗ ಬೇಕಾದರೂ ಯಾರ ಮೇಲಾದರೂ ದಾಳಿ ಮಾಡಿ ಅವರನ್ನ ಬೇಟೆಯಾಡಬಲ್ಲವು. ಕಾಡಿನಲ್ಲಿ ಈ ಕ್ರೂರ ಪ್ರಾಣಿಯ ಮುಂದೆ ನಿಲ್ಲುವ ಧೈರ್ಯ ಯಾವುದೇ ಪ್ರಾಣಿಗಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ಕೊಮ್ಯಾಡೋ ಡ್ರ್ಯಾಗನ್ಗಳ ನಿರ್ದಯ ಸ್ವಭಾವ, ಅವುಗಳ ಅಪಾಯಕಾರಿ ಗುಣ ಹಾಗೂ ದುರಾಸೆಯ ಗುಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.